ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಏನಪ್ಪಾ ಅಂತಂದ್ರೆ, ಸ್ವಾತಂತ್ರ್ಯ ಬಂದ ತಕ್ಷಣ ರಾಜಕೀಯ ಸ್ವಾತಂತ್ರ್ಯ ಬಂದ್ಬಿಡ್ತದೆ ಅಷ್ಟೇನೆ. ರಾಜಕೀಯ ಬರೀ ಸ್ವಾತಂತ್ರ್ಯ ಬಂದರೆ ಸಾಲದು, ಆರ್ಥಿಕ ಸ್ವಾತಂತ್ರ್ಯ ಇರಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಇರಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಇರಬೇಕು ಮತ್ತು ರಾಜಕೀಯ ಸ್ವಾತಂತ್ರ್ಯ ಇರಬೇಕು. ಇವಿಷ್ಟೆಲ್ಲ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ, ಇಲ್ಲಿದ್ರೆ ಸಾರ್ಥಕ ಆಗಲ್ಲ. ಇದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬರೀ ಸ್ವಾತಂತ್ರ್ಯ ತಂದುಕೊಟ್ಟಿರಲ್ಲ, ಬಡವರನ್ನ ಮೇಲ್ಕೆ ಎತ್ತಕ್ಕಂಥ ಕೆಲಸವನ್ನ ಮಾಡ್ತದೆ, ಸಮಾಜದಲ್ಲಿರ್ತಕ್ಕಂಥ ಬಡವರು. ಆಮೇಲೆ ಇಲ್ಲಿ ಬಂದಿದ್ರಂತೆ ಇವರು ಯಾರು, ಸದಾನಂದ ಗೌಡ ಅನ್ನೋರು ಬಂದಿದ್ರಂತೆ. ಪಾಪ ಮುಖ್ಯಮಂತ್ರಿಯಾಗಿ ಈಗ ಅವ್ರಿಗೆ ಟಿಕೆಟು ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಕೊಟ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಅವ್ರಿಗೆ ರಿಜೆಕ್ಟೆಡ್ ಗೂಡ್ಸ್. ಅವರು ಆ ರಿಜೆಕ್ಟೆಡ್ ಗೂಡ್ಸ್ ಹೇಳ್ತಿದ್ರಂತೆ, ಗ್ಯಾರಂಟಿ ಯೋಜನೆಗಳಲ್ಲಿ ಲಂಚಾವತಾರ ನಡೀತದೆ ಅಂತ. ಲಂಚ ನಡೀಲಿಕ್ಕೆ ಆಸ್ಪದವೇ ಇಲ್ಲ. ಯಾಕಂತಂದ್ರೆ ಶಕ್ತಿ ಯೋಜನೆ ಲಂಚ ಇದೆಯಾ? ಗೃಹಲಕ್ಷ್ಮಿ ಯೋಜನೆ ಲಂಚ ಇದೆಯಾ? ಗೃಹ ಜ್ಯೋತಿ ಯೋಜನೆ ಲಂಚ ಇದೆಯಾ? ಅನ್ನಭಾಗ್ಯ ಸ್ಕೀಮ್ ನಲ್ಲಿ ಲಂಚ ಇದೆಯಾ? ಯುವ ನಿಧಿ ಕಾರ್ಯಕ್ರಮದಲ್ಲಿ ಲಂಚ ಇದೆಯಾ? ನೇರವಾಗಿ ಅವರ ಅಕೌಂಟ್ ಗಳಿಗೆ ಕೊಟ್ಬಿಡ್ತೀವಿ ದುಡ್ಡನ್ನ. ಮಧ್ಯವರ್ತಿಗಳ ಅವಳಿನೇ ಇಲ್ಲ. ಮಧ್ಯವರ್ತಿಗಳು ಎಲ್ಲಿದ್ದಾರೆ? ಯಾರ ಹತ್ರ ಲಂಚ ಕೇಳೋದು? ಅದರಿಂದ ನೇರವಾಗಿ ಅವ್ರ ಅಕೌಂಟ್ಗೆ ಕೊಡ್ತಾ ಇರೋದ್ರಿಂದ ಲಂಚ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ಮನಸ್ಥಿತಿ ಇದೆಯಲ್ಲ, ಬಿಜೆಪಿ ಅವ್ರ ಮನಸ್ಥಿತಿ ಇದೆಯಲ್ಲ, ಅದು ಬಡವರ ಕಾರ್ಯಕ್ರಮನ ವಿರೋಧ ಮಾಡೋದು, ಮಹಿಳೆಯರ ಕಾರ್ಯಕ್ರಮನ ವಿರೋಧ ಮಾಡೋದು. ಅದಕ್ಕೋಸ್ಕರ ಅವ್ರು ಇರ್ತಕ್ಕಂಥದ್ದು. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ತಿಳ್ಕೋಬೇಕು, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಭಾರತೀಯ ಜನತಾ ಪಕ್ಷ ಶ್ರೀಮಂತರ ಪರವಾಗಿರ್ತಕ್ಕಂಥ ಪಕ್ಷ, ಕಾರ್ಪೊರೇಟ್ ಬಾಡಿಗಳ ಪರವಾಗಿರ್ತಕ್ಕಂಥ ಪಕ್ಷ. ನಾವೇ ಅಧಿಕಾರದಲ್ಲಿ ಇದ್ದೀವಲ್ಲ. ಈಗ ಯಾರು ಅಧಿಕಾರದಲ್ಲಿರೋರು? ಇನ್ನೆರಡು ವರ್ಷ ನಾವೇ ಇರ್ತೀವಿ ಅಧಿಕಾರದಲ್ಲಿ. ಯಾಕಂದ್ರೆ 2023 ನಡೆದಂತ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ನಮಗೆ.